ಮಸಾಲ ದೋಸೆ ಪಾಕವಿಧಾನ. ಗರಿಗರಿಯಾದ ಮಸಾಲೆ ದೋಸೆ, ಕ್ರಿಸ್ಪಿ ಮಸಾಲಾ ದೋಸಾ. ವಿವರವಾದ ಫೋಟೋ ಮತ್ತು ವಿಡಿಯೋ. ಪಾಕವಿಧಾನ. ಇದು ಅಕ್ಕಿ ಮತ್ತು ಉದ್ದಿನ ಬೇಳೆಯೊಂದಿಗೆ ತಯಾರಿಸಿದ ಸುಲಭ ಮತ್ತು ಜನಪ್ರಿಯ, ಟೇಸ್ಟಿ, ದಕ್ಷಿಣ ಭಾರತದ ಪ್ರಧಾನ ಉಪಹಾರ ಪಾಕವಿಧಾನ. ಮೂಲತಃ ಇದೊಂದು ಸಾಂಪ್ರದಾಯಿಕ ದೋಸೆ ಪಾಕವಿಧಾನಕ್ಕೆ ವಿಸ್ತರಣೆಯಾಗಿದೆ. ಇಲ್ಲಿ ದೋಸೆಯನ್ನು ಗರಿಗರಿಯಾದ ಮತ್ತು ಆಲೂಗೆಡ್ಡೆ ಮಸಾಲದೊಂದಿಗೆ ತುಂಬಿಸಲಾಗುತ್ತದೆ. ಇದು ಬಹುಶಃ ದಕ್ಷಿಣ ಭಾರತದ ಪ್ರಸಿದ್ಧ ಖಾದ್ಯಗಳಲ್ಲಿ ಒಂದಾಗಿದೆ. ಇದನ್ನು ಬೆಳಿಗ್ಗೆ ಉಪಾಹಾರಕ್ಕಾಗಿ ಹಾಗೂ ಸಂಜೆಯ ಲಘು ಆಹಾರವಾಗಿ ತೆಂಗಿನಕಾಯಿ ಚಟ್ನಿ ಮತ್ತು ಸಾಂಬಾರ್ನೊಂದಿಗೆ ನೀಡಬಹುದು. ಮಸಾಲ ದೋಸೆ ಪಾಕವಿಧಾನ. ಗರಿಗರಿಯಾದ ಮಸಾಲೆ ದೋಸೆ, ಕ್ರಿಸ್ಪಿ ಮಸಾಲಾ ದೋಸಾ. ಹಂತ ಹಂತವಾಗಿ ಫೋಟೋ ಮತ್ತು ವಿಡಿಯೋ. ಪಾಕವಿಧಾನ. ದಕ್ಷಿಣ ಭಾರತೀಯ ಪಾಕವಿಧಾನಗಳು ಆರೋಗ್ಯಕರ ಮತ್ತು ಅನ್ನ ಆಧಾರಿತ ಉಪಹಾರ ಪಾಕವಿಧಾನಗಳಿಗೆ ಹೆಸರುವಾಸಿಯಾಗಿದೆ. ಇವುಗಳಲ್ಲಿ ದೋಸೆ ಅಥವಾ ಇಡ್ಲಿ ಸಾಮಾನ್ಯವಾಗಿದೆ. ಇದು ಸೂಕ್ಷ್ಮ ವ್ಯತ್ಯಾಸಗಳೊಂದಿಗೆ ಅನೇಕ ವಿಧಗಳನ್ನು ಹೊಂದಿರುತ್ತದೆ. ದೋಸೆ ವರ್ಗದಲ್ಲಿ ಮಸಾಲಾ ದೋಸೆ ಅಥವಾ ಸ್ಥಳೀಯವಾಗಿ ಮಸಾಲ ದೋಸಾ ಎಂದು ಕರೆಯಲ್ಪಡುವ ಈ ಪಾಕವಿಧಾನವು ತೆಂಗಿನಕಾಯಿ ಚಟ್ನಿ ಮತ್ತು ಮಸಾಲೆಯುಕ್ತ ಸಾಂಬಾರ್ನೊಂದಿಗೆ ನೀಡಲಾಗುತ್ತದೆ. ಪ್ರಸಿದ್ಧ ಮಸಾಲ ದೋಸೆಯ ಮೂಲದ ಬಗ್ಗೆ ಒಂದು ದೊಡ್ಡ ಕಥೆ ಇದೆ. ಭಾರತದ ಸುತ್ತಲೂ ಅನೇಕ ಕಥೆಗಳಿವೆ, ಆದರೆ ವಿಕಿಯ ಪ್ರಕಾರ ಇದು ನನ್ನ ಸ್ವಂತ ಊರಾದ ಉಡುಪಿಯಿಂದ ಹುಟ್ಟಿಕೊಂಡಿತು. ಇಲ್ಲಿ ನಮ್ಮ ಉಡುಪಿಯಲ್ಲಿ ದೋಸೆಯನ್ನು ಗರಿಗರಿಯಾಗಿ ಬಡಿಸಲಾಗುತ್ತದೆ. ಉಡುಪಿಯಲ್ಲಿನ ಒಂದು ಸ್ಥಳೀಯ ರೆಸ್ಟೋರೆಂಟ್ನಲ್ಲಿ ಆಲೂಗೆಡ್ಡೆ ಮಸಾಲೆ ಜೊತೆಗೆ ದೋಸೆಯನ್ನು ನೀಡಲು ಹಾಗೂ ತೆಂಗಿನಕಾಯಿ ಚಟ್ನಿ ಸೇವನೆಯನ್ನು ಕಡಿಮೆ ಮಾಡಲು ಪ್ರಾರಂಭಿಸಿತು. ಆ ದಿನಗಳಲ್ಲಿ ತೆಂಗಿನಕಾಯಿ ಆಧಾರಿತ ಭಕ್ಷ್ಯಗಳನ್ನು ದುಬಾರಿ ಎಂದು ಪರಿಗಣಿಸಲಾಗುತ್ತಿತ್ತು ಮತ್ತು ದೋಸೆಯನ್ನು ಯಾವುದೇ ಭಕ್ಷ್ಯವಿಲ್ಲದೆ ಸೇವಿಸಲಾಗುವುದಿಲ್ಲ. ಅಂತಿಮವಾಗಿ, ಮಸಾಲ ದೋಸೆ ಪಾಕವಿಧಾನದ ಈ ಪೋಸ್ಟ್ನೊಂದಿಗೆ ನನ್ನ ದಕ್ಷಿಣ ಭಾರತೀಯ ದೋಸೆ ಪಾಕವಿಧಾನಗಳ ಸಂಗ್ರಹವನ್ನು ಪರಿಶೀಲಿಸುವಂತೆ ನಾನು ವಿನಂತಿಸುತ್ತೇನೆ. ಇದು ಮುಖ್ಯವಾಗಿ ನನ್ನ ಇತರ ವಿವರವಾದ ದೋಸೆ ಪಾಕವಿಧಾನಗಳಾದ ತುಪ್ಪ ದೋಸೆ, ರವಾ ದೋಸೆ, ರವಾ ಉತ್ತಪಂ, ವೆಜಿಟಬಲ್ ಉತ್ತಪಂ, ಮೆಂತೆ ದೋಸೆ, ಗೀ ರೋಸ್ಟ್ ದೋಸೆ, ಪೋಹಾ ಉತ್ತಪಂ, ಸೆಟ್ ದೋಸೆ, ಓಟ್ಸ್ ದೋಸೆ, ಉತ್ತಪಂ. ಇವುಗಳಿಗೆ ಮತ್ತಷ್ಟು ನಾನು ನನ್ನ ಇತರ ಸಂಬಂಧಿತ ಪಾಕವಿಧಾನ ವಿಭಾಗಗಳನ್ನು ಹೈಲೈಟ್ ಮಾಡಲು ಬಯಸುತ್ತೇನೆ. ನಮ್ಮ ಕುಕಿಂಗ್ ಫ್ಯಾಷನ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಿಮ್ಮ ಬೆಂಬಲವೇ ನಮಗೆ ಇನ್ನಷ್ಟು ಉತ್ತಮ ವಿಡಿಯೋಗಳನ್ನು ಮಾಡಲು ಪ್ರೇರಣೆ. ನಮಸ್ಕಾರ. ಕೆಂಪು